ಸ್ವೀಟ್ ಅಂದ್ರೆ ಯಾರಿಗೆ ಇಷ್ಟ ಆಗುದಿಲ್ಲ ಹೇಳ್ರಿ, ನನಗಂತೂ ಬಹಳ ಇಷ್ಟ. ಸೊ ಅದಕ್ಕ ಸಿಂಪಲ್ ಆಗಿರೋ ಒಂದ್ ರೆಸಿಪಿ ತಂದೇನಿ, ಅದು ಅಕ್ಕಿ ಪಾಯಸ. ಅರ್ಧ ಗ್ಲಾಸ್ನಷ್ಟು ಅಕ್ಕಿ ತಗೊಂಡು ಚಲೋ ತಂಗ ವಾಶ್ ಮಾಡ್ಕೊಂಡೆ. ಪಾಯಸನ ಕುಕ್ಕರ್ ಒಳಗ್ ಮಾಡ್ಕೊಂಡ್ರೆ ಇನ್ನೂ ಚಲೋ ಇರ್ತೈತಿ. ಸ್ಟವ್ ಆನ್ ಮಾಡ್ಕೊಂಡು ತೊಳೆದಿರೋ ಅಕ್ಕಿನ ಅರ್ಧದಷ್ಟು ಅಕ್ಕಿ ಕುಕ್ಕರ್ ಒಳಗ್ ಹಾಕ್ತೆ. ಅಕ್ಕಿಗೆ ಎಷ್ಟ್ ನೀರ್ ಬೇಕೋ ಅಷ್ಟ್ ಹಾಕಿ 2 ವಿಜಿಲ್ ಮಾಡ್ಕೋಬೇಕು. ಉಳಿದಿರೋ ಅಕ್ಕಿಗ 8 ರಿಂದ 10 ಗೋಡಂಬಿ ಹಾಕಿ ನೀರ್ ಹಾಕಿ ನೆನೆಕಿಡ್ಬೇಕು. 2 ವಿಜಿಲ್ ಆದ್ಮೇಲೆ ಬೆಂದಿರೋ ಅನ್ನಕ್ಕ 1 ಲೀಟರ್ ಅಷ್ಟು ಹಾಲು ಹಾಕೋಬೇಕು. 1 ಕುದಿ ಬಂದ್ಮೇಲೆ ಅಕ್ಕಿ ಗೋಡಂಬಿ ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕು. 1 ಕಪ್ನಷ್ಟು ಸಕ್ಕರೆ ಹಾಕಿ 10 ನಿಮಿಷ ಕುದಿಸ್ಕೋಬೇಕು. ಆಮೇಲೆ ಡ್ರೈ ಫ್ರೂಟ್ಸ್, ಏಲಕ್ಕಿ ಪೌಡರ್ ಹಾಕಿ ಇನ್ನೊಂದ್ 5 ನಿಮಿಷ ಕುದಿಸ್ಕೋಬೇಕು. ಸ್ಟವ್ ಆಫ್ ಮಾಡಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ 10 ನಿಮಿಷ ತಣ್ಣಗಾಗಕ್ ಬಿಟ್ರ ಟೇಸ್ಟಿಯಾದ ಅಕ್ಕಿ ಪಾಯಸ ರೆಡಿ. ಇವತ್ ಯಾಕಪ್ಪ ಅಕ್ಕಿ ಪಾಯಸ ಮಾಡೇನಂದ್ರ, ಇವತ್ತ ನಮ್ ತಂಗಿ ಬರ್ತ್ಡೇನೂ ಹೌದು, ನನ್ ಫಸ್ಟ್ ಕುಕಿಂಗ್ ವಿಡಿಯೋನು ಹೌದು. ನೀವು ಮನೆಯೊಳಗ್ ಟ್ರೈ ಮಾಡ್ರಿ, ನನಗ್ ಕಾಮೆಂಟ್ ಬಾಕ್ಸ್ ಒಳಗ್ ತಿಳಿಸ್ರಿ.